ಬಂದಿತು ಬಂದಿತು ಹಬ್ಬ ಬಂದಿತು ಬಂದಿತು ಹಬ್ಬ ಬಂದಿತು ಬಂದಿತು ಹಬ್ಬ ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ಹಬ್ಬ ಯಾರಿಗಳು ಗೆಳೆಯ ಯಾರಿಗಳು ಗೆಳೆಯ ಹೃದಯ ಆಶಯ ಗೆಳೆಯ ಗೆಳೆಯ
ಅವಸರದಲ್ಲಿ ಏನೇನಾಗಿ ಹೋಯ್ತಲ್ಲೋ ಅಲ್ಲ. ಯಾಕಷ್ಟೊಂದು ತಯಾರಿ ಗೊತ್ತಾಗಲಿಲ್ಲ. ನಮ್ಮ ಪುರಕ್ಕೆ ನಾವು ಹೊರಟು ನಿಂತವರು ನೋಡಿದೆ. ಹೌದಪ್ಪ, ಮಿಂಚೊಂದು ಎರಗಾಯಿತು. ಯಾವ ಮಿಂಚು? ಹೌದು, ಇದುವೇ ಸ್ತ್ರೀ ಮಿಂಚು. ಅಮ್ಮಮ್ಮ ಅರರೆ ಅಮ್ಮಮ್ಮ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದ್ರೆ ಇನ್ನೊಮ್ಮೆ, ಮಗದೊಮ್ಮೆ ನೋಡಿದರೆ ಹಲವಾರು ಬಾರಿ ನೋಡಬೇಕೆನಿಸುವಂತ ಯಾರಿಗೆ ಸೌಂದರ್ಯದ ರಾಶಿ ಅಲ್ವಾ? ಯಾರಿರಬಹುದು? ನನಗಂತೂ ಗೊತ್ತಿಲ್ಲಪ್ಪ. ಮನ್ಮಥನ ಮಾಡದಿ ರತಿಯೇ. ಅವಳು ಬರುವುದು ಇಲ್ಲಿಗೆ ಸಾಧ್ಯ ಉಂಟನ್ನ? ಅವಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮನ್ಮಥನನ್ನು ಬಿಟ್ಟಿರುವುದಿಲ್ಲ. ಹಾಗಾದ್ರೆ ಬ್ರಹ್ಮನ ರಾಣಿ ಶಾರದೆಯೇ
ವೀಣೆ ಇಲ್ಲ. ಇಲ್ಲ. ಹಾಗಾದ್ರೆ ಅವಳು ಆಗ್ಲಿಕ್ಕಿಲ್ಲ. ಅಲ್ಲ. ಹಾಗಾದ್ರೆ ರಮ್ಯ ಊರ್ವಶಿ ಮೇಲಕ್ಕೆ ಅವರಲ್ಲಿ ಎಲ್ಲಿ ಬರ್ಲಿಕ್ಕೆ ಯಾಕೆ ಸಾಧ್ಯನಾ? ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾದ್ರೆ ಈಗ ಯಾರು? ಇವಳನ್ನು ಕಂಡಾಗ ನನಗೆ ನಿತ್ತಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ಮೊಡ್ಯಾತ್ಮ. ಏನಾಯ್ತು? ಏನೋ ಒಂಥರ ಆಗುದಿಲ್ವಾ? ಮಲ್ಕೊಳ ನಿತ್ಕೊಳ್ಳಿಕ್ಕೆ ಆಗುದಿಲ್ವಾ? ಮಲ್ಕೊಳ್ಳಿ. ನಿಂತ್ಕೊಳ್ಳಿಕ್ಕೆ ಹೋಗುದಿಲ್ಲ, ಕೂತ್ಕೊಳ್ಳಿಕ್ಕೆ ಹೋಗುದಿಲ್ಲ. ಮತ್ತೇನಾಯ್ತು? ಹಾಗಾದ್ರೆ ನನ್ನ ಪರವಾಗಿ ನನ್ನನ್ನು ಸ್ವಲ್ಪ ಹೊಗಳಬೇಕು, ನೀನು ಮಾತಾಡ್ಬೇಕಾಕೇನ ನನ್ನ ಪರವಾಗಿ. ನೀನ್ ನನಗೆ ಹೆಣ್ಮಕ್ಳಂದ್ರೆ ಪ್ರಥಮವಾಗಿ ಭಯ. ಪ್ರಥಮವಾಗಿ ಭಯ ಆಗ್ತದೆ. ಹಾಗಾದ್ರೆ ಒಂದು ಕೆಲಸ ಮಾಡು. ನೀನ್ ಅವ್ಳು ಸುದ್ದಿ ಹೋಗುದು ಬೇಡ. ನೀನ್ ಮಾತಾಡ್ತೀಯ? ಸುಮ್ನೆ ನಾನು ಹತ್ರ ಮಾತಾಡ್ಕೊಂಡು ಪೆಟ್ಟು ಮಾತಾಡ್ತೀಯ? ಮಾತಾಡ್ಸ್ಬೇಕಾ? ಮಾತಾಡ್ತೀಯ? ಹೆದರಿಕೆ ಆಗುತ್ತೆ. ಹಾಗಾದ್ರೆ ಮಾತಾಡ್ಸ. ಪೆಟ್ಟು ಬಿದ್ರೆ ಮಾತಾಡ್ಸ. ಪೆಟ್ಟು ಬಿದ್ರೆ ಅಲ್ಲಿಗೆ ನಾನಿದ್ದೇನೋ, ಭಯ ಪಡ್ಬೇಡ. ಬಿದ್ದ ಮೇಲೆ ನಾನಿದ್ದೇನಲ್ಲ, ನಿನ್ ಮಿತ್ರ ಅಲ್ವೇನೋ ನಾನು. ಹೌದು. ಯಾವತ್ತಾದ್ರೂ ನೀನು ಬಿಟ್ಕೊಡ್ತೇನೋ ನಾನು. ಭಯ ಆಗ್ತದೆ ಮಿತ್ರ. ಮಾತಾಡ್ಸೋ, ಮಾತಾಡ್ಸೋ. ಸ್ವಲ್ಪ ಹೇಳು. ಏನು ಹುಡುಗಿ ಬಂದ್ರಾದಿತ್ತು. ಬಿಡ್ತಾ 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 ನಿನ್ನ ಹೆಸರೇನು? ನಾನು ಯಾವರು ನಿಲ್ಲ? ಇದೇ ಊರು. ಇಲ್ಲಿ ಯಾರು ಬಂದೆ? ನಿನ್ನದು ಹರಕೆ ಇತ್ತ ಇವತ್ತಿಲ್ಲಿ? ನಿನ್ನದು ಹರಕೆ ಉಂಟ ಇವತ್ತಿಲ್ಲಿ? ಇವತ್ತಿನ ಪರಿಸ್ಥಿತಿ ಹರಿಕೆ ಅಲ್ವಾ? ಸರಿ, ಇಲ್ಲಿ ಯಾಕೆ ಬಂದೆ? ಯಾಕೆ ಬಂದೆ? ನಿನಗೆ ಮದುವೆ ಆಗಿದ್ಯಾ? ಆದ್ರೆ ಗಂಡ ಇದ್ದಾರ? ಇದ್ರೆ ಮಕ್ಕಳೆಷ್ಟು? ಅಪ್ಪ ಅಮ್ಮ ಇದ್ದಾರ? ಮನೆ ಬಿಟ್ಟಿದ್ಯಾ? ಯಾಕೆ ಮನೆ ಬಿಡೋ ಪರಿಸ್ಥಿತಿ ನಿನ್ಕೊಂಡು? ಮದುವೆ ವಿಚಾರ ಯಾಕೆ? ಅವನು ನನ್ನ ಮಿತ್ರ. ಹೌದು. ನಿನ್ನ ಮೇಲೆ ವ್ಯಾಮೋಹ ಬಂದಿದಂತೆ. ಈಗ ನೀನು ಕೇಳ್ತಾ ಇರುವುದು ನಾನು ಯಾರು ಎನ್ನುವಂತ ವಿಚಾರ. ಹೌದೌದು. ನನ್ನ ಪರಿಚಯ ಅಲ್ವೇ? ಹೇಳ್ತೀಯಾ? ಹೇಳ್ಕೊಳ್ಳ? ಹೇಳ್ತೀಯಾ? ಹೇಳ. ಕೇಳುವ ಯಾಕೆ ಉಂಟು?
ಅಪರಿಚಿತರು ಒಂದಾದಂತಹ ಈ ಸಂದರ್ಭದಲ್ಲಿ ಪರಿಚಯವನ್ನ ಕೇಳುವುದು ತಪ್ಪಲ್ಲ. ತಪ್ಪಿಲ್ಲ. ಅದೇ ಪರಿಚಯವನ್ನ ಕೇಳಿದ ಮೇಲೆ ಹೇಳಿಕೊಳ್ಬೇಕಲ್ಲ. ಹೇಳ್ಬೇಕಲ್ವಾ? ಹೇಳಿಕೊಳ್ಳುವಷ್ಟು ಮೇಲೆ ನಿಲ್ಲುವಲ್ಲ. ಇಲ್ವಾ? ಇಲ್ಲ. ಹಾಗಾದ್ರೆ ಬೇಡ ಬಿಡು. ಈ ಮುಖ ಇವತ್ತು ಹೊಸತಲ್ವಾ? ಪರಿಚಯ ಉಂಟಾ? ಇಲ್ಲಪ್ಪ, ಇವತ್ತು ನನ್ನನ್ನು ನೋಡಿದ್ದೆ ನೀನು ಪ್ರಥಮ, ನಿನ್ನನ್ನು ನೋಡಿದ್ದೆ ನಾನು ಪ್ರಥಮ. ಹೌದು. ಹಾಗಾಗಿ ಹೇಳಿಕೊಳ್ಳುವಷ್ಟು ಇದ್ರು ಹೇಳುವುದು ಹೇಗೆ ಎನ್ನುವುದು ಅರ್ಥವಾಗ್ತಾ ಇಲ್ಲ. ಬಾಯಲ್ಲಿ ಹೇಳುವ? ಬಯಲಿ ಹೇಳುದ? ಬಯಲಿ ಕೇಳ್ತೀಯ ನೀನು? ಖಂಡಿತವಾಗಿ ಕಿವಿಯಲ್ಲಿ ಕೇಳ್ತೀನಿ ನಾನು. ಹಾಗೆ ಏನ್ ಮಾಡೋಣ ಹೇಳು. ನನ್ನ ತಂದೆ ಅಂತಿದ್ದವರಲ್ಲ. ಮತ್ತೆಂತವ್ರೆ? ಅಮ್ಮನಿದವರಲ್ಲ, ಕೆಳಗಿನವರಲ್ಲ, ಮತ್ತೆ ಮೇಲಿನವರು. ಮೇಲವ್ರ? ಯಾವಾಗ ಇದ್ದವರು ಅಲ್ಲಿಗೆ? ಮೇಲಕ್ಕೆ ಕೈಲಾಸದೊಡೆಯ. ಕೈಲಾಸ ಗೊತ್ತ ನಿನಗೆ? ಕೈಲಾಸ. ಕೈಲಾಸದೊಡೆಯ ಪರಮೇಶ್ವರ ಊರ ಮಗಳ ನೀನು? ಅವರ ಮಗಳೇ ನಾನು. ಅಮ್ಮ 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 ಪಾರ್ವತಿ. ಯಾವ ಪಾರ್ವತಿಯ? ಇರುವ ಪಾರ್ವತಿ ಅಲ್ಲ, ಮತ್ತೆ ಅಮ್ಮ ರಜತಗಿರಿಯ ಅಧೀಶನ ಹೆಂಡತಿ ಪಾರ್ವತಿ ದೇವಿ. ಆಮೇಲೆ ನನ್ನೂರು ಇದೇ ಊರು. ಇದೇ ಊರ? ನಾಳೆ ಹೋಗಿದ್ದೆ ಊರು. ಎಂದು ಇದೇ ಊರು. ಇವತ್ತಿದ್ದ ಊರ? ನಾಳೆ ಹೋಗಿದ್ದೆ ಊರು. ತಿರುಗಾಟದಲ್ಲಿದ್ದೆ ಹೇಗೆ ಬರುತ್ತೆ? ತಿರುಗಾಟ ಮಾಡುವ ಅಂತ ಹೇಗೆ? ಆದಿತ್ತು, ಒಳ್ಳೆದಾದಿತ್ತು. ಹೌದಾ? ಜೊತೆಗೆ ಬರ್ತೀಯಾ? ಕೊಡ್ತಾನೆ. ಜೊತೆಗೆ ಬರ್ತೀಯಾ? ನೀನು ಕರೆದ ನಾನು ಬರೋದಿಲ್ಲ ಅಂತೀವ? ಖಂಡಿತವಾಗಿ ಬರ್ತೀನಿ. ಹೌದಲ್ವಾ? ಹೌದೌದು. ಹಾಗಾಗಿ ನನ್ನ ಹೆಸರು ಮಾತ್ರ ಪ್ರಕೃತಿ. ನೀನು ಪಾರ್ವತಿ ಮಗಳು, ಈಶ್ವರನ ಮಗಳು ಹೇಳಿ ಹೋಗಿ ಪ್ರಕೃತಿ ಅಂತ. ಪ್ರಕೃತಿ. ಪ್ರಕೃತಿಯ? ಪ್ರಕೃತಿ ಅಂದ್ರೆ ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ
ಒಂದು ಆಕಾರ. ಕೇಳುದಿಲ್ಲ ಗಣೇಶಲ್ಲಿ ಕೇಳು. ಪ್ರಕೃತಿ ಅಂದ್ರೆ ಏನು ಅಂತ ಕೇಳು. ಪ್ರಕೃತಿ ಅವಳ ಹೆಸರು. ಅವಳ ಹೆಸರ ಅವಳ ತಂದೆ ಯಾರು? ಅಯ್ಯೋ ಪರಶಿವ. ತಾಯಿ ಯಾರು? ಪಾರ್ವತಿ. ಪಾರ್ವತಿ ದೇವಿ. ಇದನ್ನು ನಾನು ನಂಬೇಕಾ? ಇದು ಬರೀ ಸುಳ್ಳೆ. ಕಟ್ಟುಕತೆ. ಕಟ್ಟುಕತೆ ಇದು. ತಂದೆ ಪರಶಿವ, ತಾಯಿ ಪಾರ್ವತಿ ದೇವಿ. ಅವರೆಲ್ಲ ಬರ್ಲಿಕ್ಕೆ ಇದರ ಪ್ರಕೃತಿ. ಇದನ್ನು ನಾವು ನಂಬೇಕಾ? ನಾನೇನು ಹೆಡ್ಡನ? ಇದನ್ನು ನಂಬೇಕಾ? ಕಥೆನೇ ಕಟ್ಟುಕತೆ. ಕಟ್ಟುಕತೆ ಅಲ್ವಾ? ಮತ್ತೇನು? ಇದನ್ನ ನಾನು ನಂಬೇಕಾ? ನನ್ನ ತಂದೆ ನನಗೆ ಬೇಕಾ? ನಿನ್ನ ತಾಯಿ ನನಗೆ ಬೇಕಾ? ನನಗೆ ಅವ್ರು ಯಾರು ಬೇಡ, ನನಗೆ ನೀನ್ ಬೇಕು. ನನ್ನನ್ನೇ ಒಮ್ಮೆ ಬಿಗಿ. ನನ್ನ ವಿಳಾಸ ಹೇಳಿದ್ದೇನೆಲ್ಲ ತಪ್ಪಲ್ಲ. ಬರೆದೇ ಬಲೆ ಈ ರೀತಿ ಬರೆದಿರುವಾಗ ನಾನೇನು ಮಾಡೋದಕ್ಕೆ? ಪಾಪಿ ಮಗ ಸಿಗಬೇಕು ನನಗೆ. ಅರ್ಧವನು ಸಿಗಬೇಕು. ಬರ್ದವ ಸಿಗ್ಬೇಕು. ಸಿಗಬೇಕು. ಸಿಗ್ಬೇಕಮ್ಮ. ನಾನು ಹೇಳಿದ ಮಾತು ಸತ್ಯವೇ. ಇದು ನಾನು ನಂಬಲಿಕ್ಕಾಗುದಿಲ್ಲ. ಸುಳ್ಳು ನಂಬಲಿಕ್ಕಾಗುದಿಲ್ಲ. ನಾನು ಸುಳ್ಳು ನನಗೆ ನಿನ್ನ ತಂದೆ ತಾಯಿ ಬೇಡ, ನನಗೆ ನೀನ್ ಬೇಕು. ನಿನ್ನ ದೇಹ ಸುತ್ತ ಬೇಕು. ಇವತ್ತಿಗೆ ನೀನು ಜನವೇ ಆಗ್ಲಿಕ್ಕಿಲ್ಲ. ನಾವು ಜನ್ಮೆ ಜನವೇ ನಾವು ಮೀಸೆ ಹೊತ್ತ ಹೊಂದಕಾರಿಗಳು. ನಾವು ಈಗ ಹೋಗ್ತಿದ್ದೀರಿ, ಹೊರಗೆ ಹೋದ್ರೆ ಎಲ್ಲ ತೆಗಿತೀರಿ. ಅದು ಗೊತ್ತಿಲ್ಲ ನನಗೆ. ಅದು ಕಡೆಗೆ ನೋಡು. ವಿಚಾರ ಏನು? ಅಲ್ಲ, ನೀನು ಪರಿಚಯ ಕೇಳಿದ್ದೀಯ? ಸ್ವಾಭಾವಿಕ ಒಳ್ಳೆ ಹುಡುಗ ಅಂತ ಮಾತಾಡಿದ್ರೆ ನೀವಿಬ್ರು ಅಬ್ಬಬ್ಬಬ್ಬ ಎಷ್ಟು ಧೈರ್ಯ ಅಂತ ಕೇಳ್ತೇನೆ. ಮಾತಾಡಿದ್ದು ಅವನು. ಒಳ್ಳೆ ಮಾತಿಂದ ಹೇಳ್ತೇನೆ. ಬಿಡುವವ್ರು ಯಾರು? ನಾನು ಯಾರು ಎಂಬುದು ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ದೇಹ ಸುತ್ತ ಬೇಕಷ್ಟೇ. ಮುಂದೆ ತೊಂದರೆ ಆಗ್ತದೆ, ಮುಂದೆ ತೊಂದರೆ ಆಗ್ತದೆ. ಆಗ್ಲಿ ನೋಡುವ. ಪೂಜೆ ಮಧ್ಯೆ ಕರಡಿ ಬಂದ ತಂದ್ಬಿಟ್ಟ. ಇಷ್ಟೊತ್ತಿಗೆ ಕತೆ ಬೇರೆ ಆಗಿ ಹೋಗ್ತಿತ್ತು. ಏ ಮಿತ್ರ, ಮುಗೀತಾ? ಗುಳಿಯಲ್ಲಿ ಹೋದ್ಲ. ಅಪ್ಪ ನಿಮ್ಮ ಸೊಕ್ಕೆ ಯಾರು ಯಾರೆನ್ನುವುದಾಗಿ ತಿಳಿದು ಮುಂದುವರಿದು ಬರುತ್ತಿರುವಂತಹ ಸಂದರ್ಭ ಹೆಣ್ಣಿನ ಆರ್ತ ಧ್ವನಿಯನ್ನು ಕೇಳಿ ಮುಂದುವರಿದು ಬಂದೆ. ಅಪ್ಪ ನಿಮ್ಮ ಸೊಕ್ಕೆ ಮಂತ್ರಿಯ ಕ್ರೂರ ಎನ್ನುವುದನ್ನ ಮಾರಾಯ್ತು. ಇಂಥ ಕೆಟ್ಟ ಕೆಲಸನ ಮಾಡ್ತಾ ಇದೆಯಲ್ಲ, ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಇಲ್ಲಿಗೆ ಬಂದದ್ದು ತಪ್ಪು. ಮೊದಲನೇದಾಗಿ ಬಂದು ಮಾಡ್ತಿರುವ ಕೆಲಸವೂ ತಪ್ಪು. ಅದನ್ನ ಮಾಡಿದ್ದು ತಪ್ಪಾಯ್ತೆಂದು ಕಾಲಿಗೆರೆಗೆ ಹೋದ್ರೆ ಸರಿ. ಎಲ್ಲವಾದರೂ
ಹುಟ್ಟಿ ಬೆಳೆದಿಲ್ಲ ಅಲ್ದಿದ್ರು ಕರ್ಮಭೂಮಿ ಇದೆ ನನ್ನದು. ಏನು ಒಳ್ಳೆ ಮಾತಿನಿಂದ ಏನು ಆಕೆಯನ್ನು ಬಿಟ್ಟು ಹೋದ್ರೆ ಒಳಿತು. ನಾನು ಬಿಟ್ಟು ತಲೆ ತೆಗಿತೇನಪ್ಪ ಅಭಿಮಾನ. ಏನು ನನ್ನ ತಲೆ ತೆಗೆಯುವುದ? ಅಪ್ಪ ನಿನ್ನ ಸ್ವಕ್ಕೆ ಮಂತ್ರಿಯ ಕುವರನ್ನು ಮರೆತು ಒಬ್ಬ ಯುವರಾಜನಿಗೆ ಆಡುವಂತ ಮಾತಾ ಹಾಗೆ ಬಾಬಾ. ದುಷ್ಟನನ್ನ ಬಡಿದಟ್ಟಿ ಮುಂದುವರಿತಾ ಬರುತ್ತಿರುವಾಗ ಇದೊಂದು ಪ್ರಾಣಿ ಇಲ್ಲೇ ಇದೆಯಾ ಇನ್ನು? ಮಗನ ಕೈ ಬಿಡು, ಕೈ ಬಿಡು, ಕೈ ಬಿಡು. ಅಸಂಬದ್ಧ ಪ್ರಲಾಪಿ ಬಾರ ಮುಂದಿಲ್ಲ. ನಾನು ಹೇಳಿದೆ ಬೇಡ ಮಗ, ಅವೆಲ್ಲ ಕೆಲಸ ಹೆಚ್ಚು ತಿಂದುಕೊಂಡು ಬರಬಾರ್ದು ಅಂತ ಮೊದಲೇ ಹೇಳು.